ಇಲ್ಲ ನೋಡಿ, ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಗೆ ಬೆಂಗಳೂರಿನಂಥ ದಟ್ಟವಾದ ನಗರಕ್ಕೆ ಬೇಕಾಗಿದೆ. ಮೇಕೆದಾಟು ಯೋಜನೆ ಆಗಿದ್ದರೆ ಅಲ್ಲಿ ಬೆಂಗಳೂರು ನಗರಕ್ಕೆ ಇವತ್ತು ಆಗ್ಬೋದು, ಕೋಟ್ಯಾಂತರ ಜನ ಅಲ್ಲಿದ್ದಾರೆ. ಆದರೂ ನಮ್ಮೂರಿನ ಮಕ್ಕಳೇ ಅಲ್ಲಿರೋದು. ಅದರಿಂದ ಸರ್ಕಾರ ಒಂದು ಆದೇಶ ಮಾಡಿ ಇಲ್ಲಿ ಶರಾವತಿ ತರಬೇಕಂತ ಹೇಳಿದ್ದಾರೆ. ಅದನ್ನು ನನ್ನ ಗಮನಕ್ಕೆ ಬಂದಿದೆ. ನಾನು ಈಗ ಸರ್ಕಾರದವ್ರಿಗೆ ಹೇಳ್ತಾ ಇದ್ದೇನೆ, ಸಾರ್ವಜನಿಕರ ಅಭಿಪ್ರಾಯಗಳನ್ನು ಇಲ್ಲಿ ಕೇಳಬೇಕಾಗತ್ತೆ. ಮತ್ತು ಇಲ್ಲಿ ಮುಳುಗಡೆ ಸಂತ್ರಸ್ತರಾಗಿದ್ದಂಥ ಜನರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು. ಮತ್ತು ಹೊಸನಗರ ಸಾಗರದ ಜನರಿಗೂ ಸಹ ನಿರಂತರ 24 ಗಂಟೆ ಕರೆಂಟ್ ಕೊಡಬೇಕಂತ ಹಿಂದೆ ಒಂದು ಸರಿ ನಾನು ಯಾರೋ ಹೇಳಿದ್ದೆ. ಬಟ್ ಈ ಸರಿ ಜನರು ಸ್ವಲ್ಪ ಒತ್ತಡ ಇರೋದ್ರಿಂದ ಅದನ್ನು ಸ್ವಲ್ಪ ಪರಿಶೀಲನೆ ಮಾಡೋದು ಒಳ್ಳೆಯದು ಅಂತ ನಾನು ಈಗಾಗಲೇ ಸರ್ಕಾರದಲ್ಲಿ ಗಮನ ತಂದಿದ್ದೀನಿ. ಅದು ನೋಡಿಬಿಟ್ಟು ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಗಮನ ತಂದಿದ್ದೀನಿ. ನಾನು ನೋಡಿ, ಯಾವಾಗಂದೇ ಇರ್ಬೋದು. ಬಟ್ ಏನಂದರೆ ಬೆಂಗಳೂರು ನಗರಕ್ಕೆ ಈಗ ಕುಡಿಯೋ ನೀರಿನ ವ್ಯವಸ್ಥೆ ಕೊಡಬೇಕಾದ್ರೆ ನಾನು ಬೇಡ ಅನ್ನೋ ಕನಕ್ಕೂ ಬರಲ್ಲ ಒಂದು ಸರಿ. ಯಾಕಂದರೆ ನಮ್ಮ ಶರಾವತಿ ನದಿ ಏನಕ್ಕೆ ಬರುತ್ತೆ? ಕೇವಲ ವಿದ್ಯುತ್ತಿಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಇದಕ್ಕೆ ಬರಲ್ಲ. ನೀರಾವರಿಗೆ ಏನಿದೆಯಾ? ನಾವು ಒಂದು ಹನಿ ಕೊಡಲ್ಲ. ನೀರಾವರಿಗಿಲ್ಲ. ಇದು ಕೇವಲ ಕರೆಂಟಿಗೆ ಉತ್ಪಾದನೆಗೆ ಮಾತ್ರ ಇರುವಂಥ ಶರಾವತಿ ನದಿ ಇವತ್ತು, ಅಲ್ವಾ? ಕರೆಂಟ್ ಇಲ್ಲ ಅಂದರೆ ಕರೆಂಟ್ ಕೊಂಡುಬಿಟ್ಟು ಸರ್ಕಾರ ಕೊಡ್ತಾರೆ, ಅಲ್ವಾ? ಹಾಗಾಗಿ ಕುಡಿಯೋ ನೀರಿಗೆ ಇವತ್ತು ಏನಾದರೂ ಬೆಂಗಳೂರಿಗೆ ಕೊಡೋದಾದರೆ ಆದ್ಯತೆ ಕೊಡೋಕ್ಕೆ ನಮಗೂ ಇದೆ, ಕೊಡಬೇಕು. ಯಾಕಂದರೆ ನಮ್ಮ ಮಕ್ಕಳೇ ಬೆಂಗಳೂರಲ್ಲಿ ಇದ್ದಾರೆ, ಅವರಿಗೂ ಸಿಗಲಿಲ್ಲ ಅನ್ನೋದು ಇದೆ. ನಮಗೆ ಒಂದು ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕೇಳಬೇಕು. ಸ್ವಲ್ಪ ವಿರೋಧ ಇರೋದಾಗ ಸ್ವಲ್ಪ ನಾವು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ನಾವು ಮಾಡಬೇಕು. ಹೇಳ್ತಾರೆ ನೋಡಿ, ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು, ಇವೆ ಹಾಗಂತ ಇಲ್ಲ. ಯಾಕಂದರೆ ವಿರೋಧ ಮಾಡೋದು ಇದ್ದೇ ಇರ್ತಾರೆ. BJP ವಿರೋಧ ಮಾಡ್ಬೋದು, ಇನ್ನೊಬ್ಬರು ವಿರೋಧ ಮಾಡ್ಬೋದು. ಅವ್ರು ಏನಾದ್ರು ತಂದಿದ್ದು ಬೇಕಲ್ರಿ. ಬೆಂಗಳೂರಲ್ಲಿ ಕಬ್ಬಿಣ ಸೇತುವೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಸಾಹೇಬರು ತಂದರು, ಅದಕ್ಕೂ ಅಡ್ಡ ಹಾಕಿದರು. 5 ವರ್ಷ ಅವರಾದ್ರು ಮಾಡಿದ್ರಾ? ಇವತ್ತು ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ, ಅಲ್ವಾ? ಹಾಗಾಗಿ ನಾನು ಹೇಳೋದು, ಮೇಕೆದಾಟು ಯೋಜನೆ ಏನಾದರೂ ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟರೆ ನಾವು ಇಲ್ಲಿಂದ ನೀರು ಕೊಡುವಂಥ ವ್ಯವಸ್ಥೆ ಇಲ್ಲೇ ಇಲ್ಲ. ಮೇಕೆದಾಟದೇ ಬರುತ್ತೆ, ಎಷ್ಟೋ TMC ನೀರಲ್ಲಿ ಬರ್ತದೆ, ಅದು ಇಡೀ ಬೆಂಗಳೂರಿಗೆ ಸಾಕಾಗತ್ತೆ. ಹಾಗಾಗಿ ಅದು ಆಗಿಬಿಟ್ರೆ ನಾವು ಶರಾವತಿ ನೀರು ಕೊಡೋವಂಥ ಪ್ರಶ್ನೆ ಇಲ್ಲ. ಆದರೂ ಸಹ ಸಾರ್ವಜನಿಕರ ಮನಸ್ಸಲ್ಲಿ ಏನಿದೆ ನೋಡಿಕೊಂಡು ಪರಿಶೀಲನೆ ಮಾಡಿರಿ ಅಂತೇಳಿ ಸರ್ಕಾರಕ್ಕೆ ನಾನು ಹೇಳಿದ್ದೀನಿ. ಈಗ ಸರ್, ಈಗ ಆಯಿತು, ಈಗ ಇಲ್ಲಿಂದ ನೀರು ತೊಗೊಂಡ್ಬೇಕು, ನಿಮಗೆ ಕಾಡು ಹೋಗುತ್ತೆ, ಫಾರೆಸ್ಟ್ ಹೋಗುತ್ತೆ, ಗುಡ್ಡ ಕುಸಿತ ಅಂತ ಹೇಳ್ತೀರಿ. ಹಾಗಾದರೆ ರಾಷ್ಟ್ರ ಹೈವೇ ಮಾಡ್ತಾಯಿದ್ದೀರಲ್ಲ, ಎಷ್ಟಾಗಲ ಮಾಡ್ತೀರಿ ಹೈವೇನ? ಅದಕ್ಕೇನು ಹೇಳಲ್ಲ ಯಾರು, ಗುಡ್ಡ ಕುಸಿತದೆ ಹಾಗಾದ್ರೆ ಫಾರೆಸ್ಟ್ ಇಷ್ಟು ಹೋಗಿದೆ ಅಂತ ಒಬ್ಬರು ಮಾತಾಡಲ್ಲ. ಅದು ಯಾರು ಮಾಡಿದ್ರು? ಹಂಗಾರೆ ಅದನ್ನು ನಿಲ್ಸೋಕೆ ಹೇಳಿ ಇವರಿಗೆ, ಅದು ನಿಲ್ಲಿಸ್ರಿ. ಬೇಡ, ಅದು ಜನರಿಗೆ ಬೇಕಲ್ಲ, ಯಾಕೆ ಬೇಡ? ಬಿಡಿ, ಮಾಮೂಲು ರಸ್ತೆಗೆ ಹೋಗಲಿ ಅವರು, ಆಗುತ್ತದು. ಅದು ಸಾರ್ವಜನಿಕ ಇದರಲ್ಲಿ ಇವತ್ತು ಈ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಒಂದೊಂದು ಯೋಜನೆಗಳನ್ನು ತರುವಂಥದ್ದು ಸಹಜ. ನಾನು ಅದಕ್ಕೆ ವಿರೋಧ ಅಂತ ಏನಲ್ಲ, ಪರಿಶೀಲನೆ ಮಾಡಬೇಕು. ಇನ್ನೊಂದು ಸರಿ ಇದು ಆಗುತ್ತೋ ಇಲ್ಲ ಅನ್ನೋ ಪರಿಶೀಲನೆ ಮಾಡಿ ಸಾರ್ವಜನಿಕರ ಅಹವಾಲುಗಳನ್ನ ಕೇಳ್ರಿ ಅಂತೇಳಿ ನಾನು ಸಹ ಒಂದು ಒತ್ತಾಯ ಹಾಕಿದ್ದೀನಿ. ನೋಡಿ, ಮುಖ್ಯಮಂತ್ರಿ ಆಗಕ್ಕೆ ಹೇಳಿಕೆ ಕೊಡೋಕ್ಕೆ ಯಾರು ಬೇಕಾದರೂ ಆಗ್ಲಿಕ್ಕೆ ಅವಕಾಶ ಈ ರಾಜ್ಯದಲ್ಲಿ, ದೇಶದಲ್ಲಿ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ. ಆದರೆ ಮುಖ್ಯಮಂತ್ರಿ ಮಾಡೋರು ಯಾರು? ನಾವು MLAಗಳಿದ್ದೀವಿ ರೀ, ನಾವು 136 MLAಗಳಿದ್ದೀವಿ. ನಾವು ಕೈ ಎತ್ತಬೇಕಲ್ಲ. 136 ಜನ MLA ನಾವು ಕೈ ಎತ್ತಿದಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಕೇಂದ್ರದ ನಾಯಕರು ನಮ್ಮ ಕೈ ಎತ್ತಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗಕ್ಕೆ ಸಾಯುತ್ತೆ. ಸುಮ್ಮನೆ ಅವರು ಪಾಪ ಹೇಳಿಕೆ ಕೊಡೋದು ನಾವು ಬೇಡ ಅನ್ನೋಕ್ಕಲ್ಲ. ಆಸೆ ಇದ್ದವರೆಲ್ಲ ಹೇಳಿಕೆ ಕೊಡಲಿ, ನಾನು ಯಾವುದು ಬೇಡ ಅನ್ನೋದಲ್ಲ. ಅದರಿಂದ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಇದೆ, ಅದು ನಾನು ಬೇಡ ಅನ್ನೋದಲ್ಲ. ಆದರೆ ಮುಖ್ಯಮಂತ್ರಿ ಮಾಡೋರು ಯಾರು? ನಾವಲ್ಲಂದರೆ ನಮ್ಮನ್ನು ಕೇಳಬೇಕಲ್ಲ. ನಾವು 136 ಜನರ ವಯಸ್ಸಂದರೆ ಅವರು ಮುಖ್ಯಮಂತ್ರಿ ಆಗೋದು ಈಗ, ಅಲ್ವಾ? ಕೇಂದ್ರ ನಾಯಕರು ಅನ್ಬೇಕು, ಆವಾಗ ಮುಖ್ಯಮಂತ್ರಿ ಆಗೋದು. ಈಗ ನಾಳೆ ಹೇಳ್ಬೋದು, ಅಥವಾ ನಮ್ಮ ಸಚಿವರು ಮಧು ಬಂಗಾರಪ್ಪನವ್ರು ಹೇಳ್ಬೋದು, ನಾನು ನಾಳೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ಬೋದು. ಹಕ್ಕಿದೆ ಅವರಿಗೆ, ಹೇಳೋಕ್ಕೆ ಏನು ಬೇಡ ಅಂತೀರಾ? ನಾವು ಹೇಳಕ್ಕೆ ಬರೋದಲ್ಲ, ಯಾಕಂದರೆ ನಾವು MLA ಆಗಿದ್ದೀವಿ. ಮಂತ್ರಿ ಆಗಿದ್ದರೆ ನಾನು ಹೇಳ್ತಿದ್ದೇನು, ಹಾಗೆ ಹೇಳಕ್ಕೆ ಬರೋದಲ್ಲ. ಬಟ್ ಆದರೆ ಈ ಥರ ಹೇಳಿಕೆ ಕೊಡೋದು ಬೇಡ ಅಂತ ನನಗೆ ಅನಿಸ್ತದೆ. ನೋಡ್ರಿ, ನಾನು ಹೇಳ್ತಾ ಇದ್ದೀವಿ, ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಳ್ತಾರೋ
ಅದಕ್ಕೆ ಬದ್ಧರಾಗಿರ್ತಾರೆ. ಅವ್ರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದ್ಧರಾಗ್ತೀವಿ. ನಾವು MLA ಇದ್ದೀವಲ್ಲ. ಸಿದ್ದರಾಮಯ್ಯರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರಾ? ರಾಜೀನಾಮೆ ಏನು ಕೊಟ್ಟಿಲ್ಲ, ಅವ್ರ ಕೇಸ್ ನಡೀತಾ ಇದೆ. ಹಾಗಾಗಿ ಇವೆಲ್ಲ ಊಹಾಪೋಹಗಳು ಯಾವುದೂ ಇಲ್ಲ. ನಮ್ಮ ಪಕ್ಷದಲ್ಲಿ ಆ ಥರ ಯಾವುದೂ ಇಲ್ಲ. ಯಾರು ಬೇಕಾದರೂ ಹೇಳಿಕೆ ಕೊಟ್ಕೋಬೇಕು. ಫಸ್ಟ್ ಹೇಳಿಕೆ ಕೊಟ್ಟು ಬಂದಿದ್ದೆ ನಾವು ಇವರು ನಮ್ಮ ದೇಶಪಾಂಡೆ ಅವರು. ಆ ನಂತರ ಇಲ್ಲ ನಾನು ಆಕಾಂಕ್ಷಿ ಇಲ್ಲ ಅಂತ ಹೇಳಿದರು ಅಲ್ವಾ. ಇದೆಲ್ಲ ಬೇಡ, ಪಕ್ಷದಲ್ಲಿ ಗೊಂದಲ ತರೋದು ಬೇಡ. ಮಾನ್ಯ ಮುಖ್ಯಮಂತ್ರಿಗಳು ಇವು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಮೇಲಿನಂಥ ಕೇಸ್ ಏನಿದೆ ಅದು 12ರ ನಂತರ ಗೊತ್ತಾಗುತ್ತೆ. ಆಮೇಲೆ ಏನು ಮಾಡಬೇಕು ಅಂತ ಕೇಂದ್ರ ನಾಯಕರು, MLAಗಳು ನಾವಿದ್ದೀವಿ ರೀ, ನಮ್ಮನ್ನು ಕೇಳಬೇಕಲ್ಲ. ನಾವು 136 ಜನ ನಾವೇ ಸುಮ್ಮನೆ ಕೂತಿದ್ದೀವ? ನಮ್ಗೆ ಕೇಳ್ದೇ ಆಗ್ಬಿಡ್ತೀರಾ ಅವರು? ಹಾಗೆ ನಮಗೂ ಒಂದು ಹಕ್ಕಿದೆ, ನಾವು ಚಲಾವಣೆ ಮಾಡ್ತೀವಿ. ಹೌದು, ತಪ್ಪಾಗುತ್ತೆ ಇದು ಹೇಳಿಕೆ. ಯಾರು ಕೊಡೋದು ಬೇಡ. ನಾವು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿಗೂ ಅವ್ರೇನು ರಾಜೀನಾಮೆ ಕೊಟ್ಟಿಲ್ಲ, ಅಧಿಕಾರದಲ್ಲಿದ್ದಾರೆ, ಒಳ್ಳೆ ಆಡಳಿತವನ್ನು ಮಾಡಿದ್ದಾರೆ. ಯಾವುದೋ ಒಂದು ಕೇಸ್ ಬಂದಿದೆ, ಅದು ಕೋರ್ಟಲ್ಲಿ ತೀರ್ಮಾನ ಆಗುವವರೆಗೆ ನಾವು ಯಾರೂ ಮಾತಾಡೋದು ಬೇಡ. ಅದು ತಪ್ಪು ಅಂತ ನಾನು ಹೇಳ್ತೀನಿ ಈಗ. ಬ್ಯಾಂಕಿಂದು ಹಗರಣ ಈಗಾಗಲೇ 96 ಜನರನ್ನ ಏನು ಅವರು ಆಯ್ಕೆ ಮಾಡ್ಕೊಂಡಿದ್ರು ಹಿಂದಿನ ಸರಿ. ಆ 96 ಜನರೇನು ಅವಶ್ಯಕತೆ ಇರಲಿಲ್ಲ, ಒಂದು 30-40 ಜನ ತಗೋಬೋದಿತ್ತು. ಅದು ಆದ್ಯತೆ ಇರೋರೇ ಇಲ್ಲದೇ ಇರೋದನ್ನೆಲ್ಲ ತೆಗೆದುಕೊಂಡಿದ್ದಾರೆ. 96 ಜನರು ತಗೊಳ್ಳೋದ್ರ ಜೊತೆಗೆ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅಲ್ಲಿ ಸರಿಯಾದ ಯಾವುದೇ ಆಯ್ಕೆಯನ್ನು ಸರಿ ಮಾಡಿಕೊಂಡಿಲ್ಲ. ಅದರಲ್ಲಿ 70 ಜನ ನೌಕರರು ತಗೊಂಡು ಬಂದ ಮೇಲೆ ಅವರಿಗೆ ಒಬ್ಬೊಬ್ಬರಿಗೆ 20 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ತಕ್ಷಣ ಕೊಡೋಕ್ಕೆ ಬರೋಲ್ಲ ಅವರಿಗೆ 20 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ನಮ್ಮ ನಾನು DCC ಬ್ಯಾಂಕಿನ ಮೆಂಬರ್ ಆದಮೇಲೆ ಪ್ರಥಮ ಬಾರಿಗೆ ನಾನು ಸಬ್ಜೆಕ್ಟ್ ಇಟ್ಟಿದ್ದೀನಿ. ಅದನ್ನು ತನಿಖೆ ಆಗಬೇಕು. ಅದು ಯಾರ್ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತೇಳಿ ಅವತ್ತು ಆದೇಶ ಮಾಡಿದ್ದೆ. ಇವತ್ತಿನ ಮೀಟಿಂಗಲ್ಲೂ ಸಹ ಭಾಳ ಜನರು ಇದನ್ನು ತನಿಖೆ ಮಾಡಬೇಕು, ಆದೇಶ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಈಗಾಗಲೇ ಮಾನ್ಯ ಮಂತ್ರಿಗಳಾದಂಥ ರಾಜಣ್ಣವ್ರ ಹತ್ರ ಈಗ ಮಾತಾಡಿದ್ದೇನೆ, ಸಹಕಾರ ಸಚಿವರ ಹತ್ರ ಮಾತಾಡಿದ್ದೀನಿ, ಒಂದು ಸೊತ್ತು ಮಾತಾಡಿದ್ದೀವಿ, ನಾನು ಮಂಜುನಾಥ್ ಗೌಡರೆಲ್ಲ ಮಾತಾಡಿದ್ದೀವಿ. ನಂದೊಂದು ಯೋಚನೆ ಮಾಡ್ತಾಯಿದ್ದೀನಿ ಈಗ. ಇದನ್ನು ನಮ್ಮ ಯಾವುದಾದ್ರು ತನಿಖೆ ಸಂಸ್ಥೆಗೆ ಕೊಡಬೇಕು ಅನ್ನೋದು ನಮ್ಮ CIDಗೋ ಯಾವುದೋ ಒಂದು ನಮ್ಮ ರಾಜ್ಯದ ತನಿಖೆ ಸಂಸ್ಥೆ ಕೊಡಬೇಕು ಅನ್ನೋದು ನಂದೊಂದು ಆಸೆ ಇದೆ. ಅದು ಕೊಡಬೇಕಂತ ಇದ್ದೀನಿ ನಾನು. ಹೌದು, ನೇಮಕಾತಿದ್ದು ಮತ್ತು ಹಗರಣ ಏನು ಮಾಡಿದ್ದಾರೆ, ಒಬ್ಬೊಬ್ಬರ ಹತ್ರ 40 ಲಕ್ಷ ರೂಪಾಯಿ ಇಸ್ಕೊಂಡಿದ್ದು ಒಂದು, ಜೊತೆಗೆ ಸರಿಯಾಗಿ ಅವರಿಗೆ ಯಾವುದೇ ಇದಿರೋಂಥ ಆಯ್ಕೆ ಮಾಡುವಂಥ ಏನು ಇದೆಲ್ಲ ತೊಗೊಂಡಿಲ್ಲ. ಅವರು ಎಲ್ಲ ಗೊಂದಲ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ 20 ಲಕ್ಷ ರೂಪಾಯಿ ನೀವು 70 ಜನರಿಗೆ ಹೆಂಗೆ ಕೊಟ್ರಿ? ಅದೇ ಅವನಿಗೆ ಆದೇಶ ಆದ ತಕ್ಷಣ 20 ಲಕ್ಷ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಅಲ್ಲೂ ಸಹ ಭ್ರಷ್ಟಾಚಾರ ನಡೆದಿದೆ. ಅಂದರೆ ಅವ್ರ ಹತ್ರ ದುಡ್ಡು ಆ ದುಡ್ಡನ್ನು ಸಹ ಇವರು ಇಸ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ದುಡ್ಡು ಕೊಟ್ಟು ನಿಮಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಆ ದುಡ್ಡು ಮತ್ತು ಪ್ಲಸ್ ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡು ಇವರು ಅದನ್ನು ತೆಗೆದುಕೊಂಡಿದ್ದಾರೆ. ಇದು ಭಾರಿ ಭ್ರಷ್ಟಾಚಾರ ನಡೆದಿದೆ. ಅದನ್ನು ಸಹ ಇವತ್ತು ತನಿಖೆ ಆಗಬೇಕು ಅಂತೇಳಿ ಹೇಳಿದ್ದಾರೆ. ಇವತ್ತು ಜನರಲ್ ಮೀಟಿಂಗಲ್ಲಿ ಇವತ್ತು ಹೇಳಿದ್ದಾರೆ. ಖಂಡಿತ ಅದು ಮಾಡ್ತೀವಿ. ಅದು ಕೋರ್ಟಿಗೆ ಹೋಗ್ಬೇಕಾಗತ್ತೆ. ಅವ್ರು ಕೋರ್ಟಲ್ಲಿ ಹೋಗಿ ಅವ್ರು ಏನು ಮಾಡಿದ್ದಾರೆ ಅದು, ಯಾಕಂದರೆ ಆಯ್ಕೆ ಮಾಡ್ಬೇಕಾದ್ರೆ ಎಲ್ಲರದ್ದು ಇದಿರಬೇಕಲ್ಲ. ಇವ್ರು ಇಷ್ಟ ಬಂದಾಗ ಆಯ್ಕೆ ಮಾಡಿದ್ದಾರೆ. ಅದರಿಂದ ನಾವು ಅದಕ್ಕೆ ಏನು ಸಂಬಂಧ ನಮಗೆ ಬರೋದಲ್ಲ ಅದು. ಅದರಿಂದ ತನಿಖೆ ಮಾಡ್ತೀವಿ. ನೀವು 20 ಲಕ್ಷ ರೂಪಾಯಿ ಸಾಲ ಹೆಂಗೆ ಕೊಟ್ರಿ ಅದೂ ಸಮಸ್ಯೆ ಅಲ್ಲ. ಅರೆ ಕೆಲಸ ಸಿಕ್ಕಿದ ತಕ್ಷಣ 20 ಲಕ್ಷ ಯಾರು ಕೊಡ್ತಾರೆ ಸಾಲ? ಇದೆಲ್ಲ ನಡೆದಿದೆ. ಅದರಿಂದ ಇದು ಆಗಬೇಕಾಗಿದೆ. ಆಮೇಲೆ ಸಾಯಿ ಗಾರ್ಮೆಂಟ್ಸಿಂದು ಮಾನ್ಯ ಮುಖ್ಯಮಂತ್ರಿಗಳು ನನಗೆಲ್ಲ ಡಾಕ್ಯುಮೆಂಟ್ಸು ತಗೊಬರಬೇಕು ಅಂತ ಹೇಳಿದ್ದಾರೆ. ಅದನ್ನು ಸಹ ತನಿಖೆ ಮಾಡಬೇಕಾಗಿದೆ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ. ಅದನ್ನು ಸಹ ಈಗಾಗಲೇ ನಾನು ಆಯನೂರು ಮಂಜುನಾಥ್ ಅವ್ರಿಗೆ ಹೇಳಿದ್ದೀನಿ. ಅವರೆಲ್ಲ ಡಾಕ್ಯುಮೆಂಟ್ಸನ್ನು ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಸಹ ಈಗ ನಾವು ಮುಂದೆ ತನಿಖೆಗೆ ಹಾಕ್ತೀವಿ. ಅದನ್ನು ಇವೆಲ್ಲ ಬಿಡೋದಿಲ್ಲ, ಯಾವುದೂ ಬಿಡೋದಿಲ್ಲ. ಅದನ್ನು ನಾವು ತನಿಖೆ ಹಾಕ್ತೀವಿ. ಆಮೇಲೆ ನಿನ್ನೆ MP ಅವರು ಎಂದೊಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳು ಭೂ ಸ್ವಾಧೀನ ಮಾಡಲಿಕ್ಕೆ ಕಾಂಗ್ರೆಸ್ನವರೇ ವಿಫಲರಾಗಿದ್ದಾರೆ, ಹಾಗಾಗಿ ಭಾಳ ಇದಾಗಿದೆ, ತುಂಬ ಮುಂದುವರಿತಾ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಿಧಾನಗತಿಯಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಬ್ಬಾ, ಏನು MP ಅವರೇ ನೀವು, ನಿಜವಾಗಲೂ ನಮ್ಮ ಜಿಲ್ಲೆ MP ಆಗಿದ್ದು ಸ್ವಾರ್ಥ ಆಗ್ತದೆ, ಇದು ಖುಷಿ ಆಗುತ್ತೆ ಬಿಡ್ರಿ. ಅಲ್ಲ ರೀ, 5 ವರ್ಷ ನಿಮ್ಮದೇ ಅಧಿಕಾರ ಇದ್ದದ್ದು, ತುಮಕೂರಿಂದ ಶಿವಮೊಗ್ಗ ಬರಬೇಕಾದ್ರೆ ಇವತ್ತಿಗೂ ಮುಗಿಲಿಲ್ಲ, 18 ವರ್ಷ ಆಯಿತು. ಆವಾಗ ಏನು ಮಾಡ್ತಿದ್ರಿ ನೀವು? ಆವಾಗ ಏನು ಮಾಡಿದ್ರಿ ನೀವು? ಆವಾಗ ನಿಮ್ದು ಎಷ್ಟು ಮಾಡಿದ್ರಿ ನೀವು? ನಾವು ಬಂದು 1 ವರ್ಷ ಆಯ್ತು, ಈಗ ನಾವು ಮಾಡ್ತಾ ಇದ್ದೀವಿ ಈಗ. ಅಂದರೆ ಇವರೇ
ಇವರ ಕೆಲಸದಲ್ಲಿ ಇವರೇ ಹಿನ್ನಡೆ ಆಗಿದ್ದಾರೆ. 18 ವರ್ಷ ಆಯ್ತು ಇವತ್ತಿಗೂ. ಎಲ್ಲಿಂದ? ತುಮಕೂರಿಂದ ಶಿವಮೊಗ್ಗಕ್ಕೆ ಬರೋಕ್ಕೆ 18 ವರ್ಷ ಆಯ್ತು. ಅಂದರೆ ನಿಮ್ಮದು ಅಚ್ಚದೇನ ಇದೇನಾ ಈ ರಾಷ್ಟ್ರದಲ್ಲಿ? ತುಮಕೂರು ರಸ್ತೆ ಆಗಿಲ್ಲ, ಆಮೇಲೆ ಬೆಂಗಳೂರು ಮಂಗಳೂರು ರಸ್ತೆ ಆಗಿಲ್ಲ, ಮಂಗಳೂರು ಪೂನಾ ರಸ್ತೆನೂ ಸರಿಯಾಗಲಿಲ್ಲ, ಯಾವ ರಸ್ತೆನೂ ಇವತ್ತು ನಿಮ್ಮದು ಸಂಪೂರ್ಣ ಆಗಿಲ್ಲ. ಅದರಿಂದ ಫಸ್ಟ್ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಒಬ್ಬ MP ಆಗಿ ಈ ಜಿಲ್ಲೆಯ ಅಭಿವೃದ್ಧಿ ಪರ ಗಮನ ಹರಿಸ್ರಿ. ನಾವು ಶಾಸಕರಾಗಿದ್ದೀವಿ, ಜಿಲ್ಲೆಯ ಮಂತ್ರಿಗಳಿದ್ದೀವಿ, ಖಂಡಿತ ನಾವು ಮಾಡ್ತೀವಿ, ಅದರ ಬಗ್ಗೆ ಏನು ಇಲ್ಲ. ಹಾಗಾದರೆ ಸಿಗಂದೂರು ಸೇತುವೆ ಎಷ್ಟು ವರ್ಷ ಆಯಿತು? 3 ವರ್ಷಕ್ಕೆ ಮುಗಿಸ್ತೀನಿ ಅಂತ ಹೇಳಿದ್ರಲ್ಲ, ಈಗ 6 ವರ್ಷ ಆಯ್ತಲ್ರಿ, ಇನ್ನೊಂದು ವರ್ಷ ಬೇಕು, 7 ವರ್ಷ ಆಯ್ತಲ್ಲ. ಅದೇ ಇದು ನಿಮ್ಮ ಸಾಧನೆನಾ? 6ನೇ ವರ್ಷ ಸರ್, ಈಗ 6ನೇ ವರ್ಷ, ಈಗ 6 ವರ್ಷ ಆಯ್ತು ಈಗ. ಹಾಗಾಗಿ MP ಅವರು ಇದನ್ನು ವಾಪಸ್ ತಗೊಳ್ಬೇಕು. ನಿಮ್ಮ ಸಾಧನೆ ಫಸ್ಟ್ ಹೇಳಿ, ಆಮೇಲೆ ನಾವು ಹೇಳ್ತೀವಿ ಏನು ಸಾಧನೆ ಮಾಡಿದ್ವಿ ಅಂತೇಳಿ. ನಾವಂತೂ ಖಂಡಿತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವ್ಯಾಪ್ತಿ ಬರೋದು ಹೈವೇನ ಖಂಡಿತ ನಾವು ಮಾಡ್ತೀವಿ. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.